ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಗ 2ರಲ್ಲಿ ಬರುವ ಪ್ರಮುಖ ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಧ್ಯಾಯ 8 ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಒಟ್ಟು 6 ಅನುಪಾತಗಳು ಬರ್ತವೆ. ಅವು ಯಾವುವು ಅನ್ನೋದನ್ನು ನೋಡೋಣ. ತ್ರಿಭುಜ ABC ಬಿ ಲಂಬಕೋನವಾಗಿದೆ, AC ವಿಕರ್ಣವಾಗಿದೆ. ಅಲ್ಲದೆ ಇಲ್ಲಿ ಸಿ ಅಂತಕ್ಕಂಥದ್ದಕ್ಕೆ ನಾವು ಒಂದು ಕೋನವನ್ನು ತೆಗೆದುಕೊಂಡಾಗ ಇದರ ಅಭಿಮುಖ ಬಾಹು AB ಆಗಿದೆ ಮತ್ತು ಪಾರ್ಶ್ವಬಾಹು BC ಆಗಿದೆ. ಒಂದೊಮ್ಮೆ ಎ ಕೋನವನ್ನು ತೆಗೆದುಕೊಂಡಿದ್ದೆ ಆದರೆ ಅಭಿಮುಖ ಬಾಹು BC ಮತ್ತು ಪಾರ್ಶ್ವಕೋನ AB ಆಗುತ್ತದೆ. ವಿಕರ್ಣ ಯಾವಾಗಲೂ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ AC ಆಗಿರುತ್ತದೆ. ಹಾಗಾಗಿ ಇಲ್ಲಿ ಅನುಪಾತಗಳನ್ನು ತೆಗೆದುಕೊಂಡಾಗ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಸೊ ಇಲ್ಲಿ ನಾವು ಥೀಟಾ ಸಿ ಎಂದು ತೆಗೆದುಕೊಂಡಾಗ ಹಾಗಾಗಿ ಅಭಿಮುಖ ಬಾಹು AB ಬಾಗಿಲೆ AC ಆಗಿರುತ್ತದೆ. ಕಾಸ್ ಥೀಟಾ ಅಂದರೆ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ BC ಬೈ AC. ಟ್ಯಾನ್ ಥೀಟಾ ಸಮನಾಗಿದೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು ಅಂದರೆ AB ಬಾಗಿಲೆ BC. ಇಲ್ಲಿ ಕೋಸೆಕ್ ಥೀಟಾ ಅಂದರೆ ಕೋಸೆಕ್ ಥೀಟಾ ಏನಾಗಿದೆ ಸೈನ್ ಥೀಟಾದ ವಿಲೋಮ ಕೂಡ ಆಗಿರುತ್ತದೆ. ಹಾಗಾಗಿ ಇದು ವಿಕರ್ಣ ಬಾಗಿಲೆ ಅಭಿಮುಖ ಬಾಹು ಅಂದಾಗ AC ಬೈ AB ಆಗಿದೆ. ಇನ್ನು ಸೆಕ್ ಥೀಟಾ ಕಾಸ್ ಥೀಟಾದ ವಿಲೋಮವಾಗಿರುತ್ತದೆ. ಇದು ವಿಕರ್ಣ ಬಾಗಿಲೆ ಪಾರ್ಶ್ವಬಾಹು ಅಂದಾಗ AC ಬಾಗಿಲೆ BC. ಕಾಟ್ ಥೀಟಾ ಟ್ಯಾನ್ ಥೀಟಾದ ವಿಲೋಮವಾಗಿರುತ್ತದೆ. ಇದು ಪಾರ್ಶ್ವಬಾಹು ಬಾಗಿಲೆ ಅಭಿಮುಖ ಬಾಹು ಸಮನಾಗಿದೆ BC ಬೈ AB ಅಂತಕ್ಕಂಥದ್ದು. ಹಾಗಾಗಿ ಈಗ ವಿಲೋಮಗಳು ಅಥವಾ ವೃತ್ಕ್ರಮಗಳ ಅನುಪಾತವನ್ನು ನೋಡಿದಾಗ ಸೈನ್ ಥೀಟಾ ಅಂದರೆ 1 ಕಾಸೆಕ್ ಥೀಟಾ ಅಂದರೆ 1 ಸೈನ್ ಥೀಟಾ, ಕಾಸ್ ಥೀಟಾ ಅಂದರೆ 1 ಸೆಕ್ ಥೀಟಾ ಅಂದರೆ 1 ಕಾಸ್ ಥೀಟಾ, ಟ್ಯಾನ್ ಥೀಟಾ ಅಂದರೆ 1 ಕಾಟ್ ಥೀಟಾ ಅಂದರೆ 1 ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾವನ್ನು ಸೈನ್ ಮತ್ತು ಕಾಸ್ಗಳಲ್ಲಿ ಕೂಡ ವ್ಯಕ್ತಪಡಿಸಬಹುದು. ಹಾಗಾಗಿ ಟ್ಯಾನ್ ಥೀಟಾ ಸಮನಾಗಿದೆ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಅದೇ ರೀತಿ ಕಾಟ್ ಥೀಟಾ ಅಂದಾಗ ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗಿರುತ್ತದೆ. ನಂತರದಲ್ಲಿ ನಾವು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳನ್ನು ನೋಡಿದಾಗ ನಮಗೆ ಇಲ್ಲಿ 3 ಪೂರಕ ಕೋನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಬರ್ತವೆ. ನೋಡ್ತಾ ಹೋಗೋಣ. ಸೈನ್ 90 ಮೈನಸ್ ಥೀಟಾ ಇಸ್ಕೊಲ್ ಟು ಕಾಸ್ ಥೀಟಾ ಅಥವಾ ಕಾಸ್ 90 ಮೈನಸ್ ಥೀಟಾ ಇಸ್ಕೊಲ್ ಟು ಸೈನ್ ಥೀಟಾ, ಟ್ಯಾನ್ 90 ಮೈನಸ್ ಥೀಟಾ ಇಸ್ಕೊಲ್ ಟು ಕಾಟ್ ಥೀಟಾ, ಕಾಟ್ 90 ಮೈನಸ್ ಥೀಟಾ ಇಸ್ಕೊಲ್ ಟು ಟ್ಯಾನ್ ಥೀಟಾ, ಕೋಸೆಕ್ 90 ಮೈನಸ್ ಥೀಟಾ ಇಸ್ಕೊಲ್ ಟು ಸೆಕ್ ಥೀಟಾ ಅಥವಾ ಸೆಕ್ 90 ಮೈನಸ್ ಥೀಟಾ ಇಸ್ಕೊಲ್ ಟು ಕೋಸೆಕ್ ಥೀಟಾ ಅಂತಕ್ಕಂಥದ್ದು. ನಂತರದಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ತೆಗೆದುಕೊಂಡಾಗ ಇಲ್ಲಿ ನಮಗೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ 1 ಆಗಿರುತ್ತದೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾದ ಬೆಲೆ ಸೆಕ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಕೋಸೆಕ್ ಸ್ಕ್ವೇರ್ ಥೀಟಾ ಆಗಿರುತ್ತದೆ. ಸೊ ಇದನ್ನೇ ನಾವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಸಮನಾಗಿದೆ 1 ಅಂತ ತೆಗೆದುಕೊಂಡಾಗ ಇನ್ನೂ 2 ನಾವು ಬರಿಬೋದು. ಅದನ್ನು ಕಾಸ್ ಸ್ಕ್ವೇರ್ ಥೀಟಾ ಅಂದಾಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಕ್ಕಂಥದ್ದು. ಇನ್ನು ಎರಡನೇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಸಮನಾಗಿದೆ ಸೆಕೆಂಡ್ ಸ್ಕ್ವೇರ್ ಥೀಟಾ. ಇದನ್ನು ತೆಗೆದುಕೊಂಡಾಗ ನಾವು ಹೇಗೆ ಬಿಡಿಸ್ಬೋದು ಅಂತಕ್ಕಂಥದ್ದು ನೋಡಿದಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು ಸೆಕೆಂಡ್ ಸ್ಕ್ವೇರ್ ಅಂದಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. ಅದೇ ರೀತಿ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು 1 ಎಂದು ನಾವು ಬರೆಯಬಹುದಾಗಿದೆ. ಇನ್ನು ಮೂರನೇ ಒಂದು ಸೂತ್ರವನ್ನು ತೆಗೆದುಕೊಂಡಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು ಕೋಸೆಕ್ ಸ್ಕ್ವೇರ್ ಥೀಟಾ ಅಥವಾ ಕಾಟ್ ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು ಕೋಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗಿದೆ. ಅಲ್ಲದೆ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಕೋಸೆಕ್ ಸ್ಕ್ವೇರ್ ಥೀಟಾ ಅಂದರೆ 1 ಅಂತಕ್ಕಂಥದ್ದು. ಇವು ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ನಾವು ಬಿಡಿಸಿ ಬರೆಯಬಹುದಾಗಿದೆ. ಇನ್ನು ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳು ಅಂದರೆ ಇಲ್ಲಿ 6 ಕೋನಗಳು ಏನು 6 ಒಂದು ಅನುಪಾತಗಳಿದ್ದಾವೆ. ಸೈನ್, ಕಾಸ್, ಟ್ಯಾನ್, ಕೋಸೆಕ್, ಸೆಕ್ ಮತ್ತು ಕಾಟ್ ಥೀಟಾಗಳ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಹಾಗೂ 90 ಡಿಗ್ರಿಗಳ ವಿವಿಧ ಬೆಲೆಗಳ ಕೋಷ್ಟಕವನ್ನು ಇಲ್ಲಿ ನೀಡಲಾಗಿದೆ. ತಾವುಗಳು ಗಮನಿಸಬಹುದು. ಸೈನ್ ಥೀಟಾದಲ್ಲಿ 0, 30, 45, 60, 90 ಡಿಗ್ರಿ ಹಾಗೆ ಉಳಿದಿರ್ತಕ್ಕಂಥ ಕೋನಗಳ ಬೆಲೆಗಳನ್ನು ಇಲ್ಲಿ ಬರೆಯಲಾಗಿದೆ. ತಾವುಗಳು ನೋಡಬಹುದು. ಮುಂದಿನ ಒಂದು ತ್ರಿಕೋನಮಿತಿಯ ಕೆಲವು ಅನ್ವಯಗಳಿಗೆ ಬಂದಾಗ 9ನೇ ಅಧ್ಯಾಯದಲ್ಲಿ ಇಲ್ಲಿ ನಮಗೆ ಪ್ರಮುಖವಾಗಿ ಉನ್ನತ ಕೋನ ಮತ್ತು ಅವನತ ಕೋನಗಳ ಬಗ್ಗೆ ಇರ್ತವೆ. ಅವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ವ್ಯಾಖ್ಯಾನಗಳನ್ನು ತಾವು ಇಲ್ಲಿ ಗಮನಿಸಬಹುದಾಗಿದೆ. ಉನ್ನತ ಕೋನ ಮತ್ತು ಅವನತ ಕೋನ. ನಂತರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಧ್ಯಾಯ ಅಂತ ಹೇಳಿದ್ರೆ ವೃತ್ತಗಳು. ವೃತ್ತದಲ್ಲಿ ಪ್ರಮುಖವಾಗಿ ನಮಗೆ ಸ್ಪರ್ಶಕ ಮತ್ತು ಛೇದಕಗಳ ಪರಿಕಲ್ಪನೆಗಳು ಗೊತ್ತಿರಬೇಕು.
ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತಕ್ಕಂಥ ರೇಖೆಯನ್ನು ಸ್ಪರ್ಶಕ ಅನ್ನುತ್ತೇವೆ. ನಂತರದಲ್ಲಿ ಛೇದಕ ಅಂದರೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸ್ತಕ್ಕಂಥ ರೇಖೆಯನ್ನು ಆ ಛೇದಕ ಎಂದು ನಾವು ಕರೆಯುತ್ತೇವೆ. ಅಲ್ಲದೆ ಈ ಒಂದು ಅಧ್ಯಾಯದಲ್ಲಿ 2 ಪ್ರಮೇಯಗಳು ವೃತ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಬರ್ತವೆ. ಅದರಲ್ಲಿ ಒಂದು ಪ್ರಮೇಯ 3 ಅಂಕದ ಪ್ರಶ್ನೆಯಾಗಿ ಬಂದೇ ಬರುತ್ತದೆ. ಹಾಗಾಗಿ ಅವುಗಳ ಒಂದು ನಿರೂಪಣೆಯನ್ನು ನೋಡಿದಾಗ ನಿರೂಪಣೆ ಕೂಡ ಕೇಳಬಹುದು 1 ಅಂಕದಲ್ಲಿ. ಹಾಗಾಗಿ ನಿರೂಪಣೆ ತೆಗೆದುಕೊಂಡಾಗ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ನಂತರದಲ್ಲಿ ಇನ್ನೊಂದು ಪ್ರಮೇಯ ಅಂತಂದಾಗ ಬಾಹ್ಯ ಬಿಂದು ಪ್ರಮೇಯ ಅಂತ ಹೇಳ್ತೀವಲ್ಲ, ಅದು ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಿರ್ತಕ್ಕಂಥ 2 ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತವೆ ಅಂತಕ್ಕಂಥದ್ದು. ಇದು ಆ ವೃತ್ತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಒಂದು ಅಂಶಗಳು ಅಂತ ಹೇಳ್ಬೋದು. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನು ತೆಗೆದುಕೊಂಡಾಗ ವೃತ್ತದ ಒಂದು ವಿಸ್ತೀರ್ಣ ನಮಗೆ ಈಗಾಗಲೇ ಗೊತ್ತಾಗಿದೆ, πr² ಅಂತಕ್ಕಂಥದ್ದು. ನಂತರ ವೃತ್ತದ ಪರಿಧಿ ಅಂದಾಗ ಸುತ್ತಳತೆ, ವೃತ್ತದ ಸುತ್ತಳತೆಗೆ ಪರಿಧಿ ಎಂದು ಕರಿತೀವಿ. ಇದು ಸರ್ಕಂಫರೆನ್ಸ್ = 2πr. ಇಲ್ಲಿ π ಅಂದರೆ 22 ತೆಗೆದುಕೊಳ್ಬೇಕು ಮತ್ತು r ಅಂದರೆ ಅದು ವೃತ್ತದ ತ್ರಿಜ್ಯ ರೇಡಿಯಸ್ ಆಗಿರುತ್ತದೆ. ನಂತರದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನೋಡಿದಾಗ θ/360 × πr². ಥೀಟಾ ಅಂತಕ್ಕಂಥದ್ದು ಆ ತ್ರಿಜ್ಯಾಂತರ ಖಂಡದ ಕೋನದ ಅಳತೆ ಆಗಿರುತ್ತದೆ. ಇನ್ನು ತ್ರಿಜ್ಯಾಂತರ ಖಂಡದಲ್ಲಿ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಾದ್ರೆ θ/360 × 2πr ಅಂತಕ್ಕಂಥದ್ದು. ಇಲ್ಲಿ r ಅನ್ನೋದು ತ್ರಿಜ್ಯವಾಗಿದೆ, π ಅನ್ನೋ ಬೆಲೆ 22.7 ತೆಗೆದುಕೊಂಡಿದೆ. ಆದರೆ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಿಡಿಸಬಹುದಾಗಿದೆ. ಇನ್ನು ನಂತರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಧ್ಯಾಯ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದಲ್ಲಿ ನಾವು ಪ್ರಮುಖವಾಗಿ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯಬಹುದು. ಈ ಒಂದು ಸರಾಸರಿಯನ್ನು ಕಂಡುಹಿಡಿಯಬೇಕಾದ್ರೆ ಸರಾಸರಿಯಲ್ಲಿ 3 ವಿಧದಲ್ಲಿ ನಾವು ಮಾಡಬಹುದಾಗಿದೆ. ಒಂದು ನೇರವಾಗಿರ್ತಕ್ಕಂಥ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನಾ ವಿಧಾನ. ಹಾಗಾಗಿ ನೇರ ವಿಧಾನದಲ್ಲಿ ಸರಾಸರಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ x⁻ ∑fi xi/∑fi. ಈ fi ಅಂತಂದರೆ ಆವೃತ್ತಿಗಳ ಮೊತ್ತ ಎಂದು ನಾವು ಹೇಳಬಹುದಾಗಿದೆ. ಅಲ್ಲದೆ ಅಂದಾಜು ಸರಾಸರಿ ವಿಧಾನದಲ್ಲಿ x⁻ a ∑fi/di/∑fi. ಈ ಅಂದರೆ ಅಂದಾಜು ಸರಾಸರಿ ಎಂದು ನಾವು ತಿಳಿದುಕೊಳ್ಳೋಣ. ಹಂತ ವಿಚಲನ ವಿಧಾನದಲ್ಲಿ a ∑fi ui/∑fi × h. ಈ ಅಂದರೆ ಅಂದಾಜು ಸರಾಸರಿ. ನಂತರದಲ್ಲಿ h ಅಂದರೆ ಆ ಒಂದು ವರ್ಗಾಂತರದ ಗಾತ್ರ ಅಥವಾ ಎತ್ತರ ಎಂದು ಕೂಡ ನಾವು ಹೇಳಬಹುದಾಗಿದೆ. ಇನ್ನು ಇದರಲ್ಲಿ ಬರ್ತಕ್ಕಂಥದ್ದು ಬಹುಲಕವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಬೇಕಾದ್ರೆ ಬಹುಲಕ ಸಮನಾಗಿದೆ L + f1 - f0 / 2f1 - f0 - f2 × h. L ಅಂದರೆ ವರ್ಗಾಂತರದ ಕೆಳಮಿತಿ, f0 ಅಂತಂದರೆ ಬಹುಲಕವನ್ನು ಹೊಂದಿರತಕ್ಕಂಥ ವರ್ಗಾಂತರದ ಆವೃತ್ತಿ ಅಂತ ನಾವು ಹೇಳ್ಬೋದು. f1 ಅಂದರೆ ಬಹುಲಕವನ್ನು ಹೊಂದಿರತಕ್ಕಂಥ ಆವೃತ್ತಿಯ ಮೇಲಿನ ಒಂದು ಆವೃತ್ತಿ. f2 ಅಂದರೆ ಬಹುಲಕವನ್ನು ಹೊಂದಿರತಕ್ಕಂಥ ವರ್ಗಾಂತರದ ಆವೃತ್ತಿ ಏನಿದೆ ಆವೃತ್ತಿಯ ಕೆಳಗಿನ ಒಂದು ಆವೃತ್ತಿ ಅಂತ ನಾವು ಹೇಳ್ಬೋದು. h ಅಂದರೆ ವರ್ಗಾಂತರದ ಗಾತ್ರವಾಗಿದೆ. ಇನ್ನು ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಮಧ್ಯಾಂಕ ಸಮನಾಗಿದೆ L + n/2 - cf/f. ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾದ್ರೆ ಮೊದಲಿಗೆ ನಾವು ಅವುಗಳ ಸಂಚಿತ ಆವೃತ್ತಿಯನ್ನು ಮಾಡಬೇಕಾಗುತ್ತೆ. ಸಂಚಿತ ಆವೃತ್ತಿಯ ಮೊತ್ತವನ್ನು ಕಂಡುಹಿಡಿದಾಗ ಮಧ್ಯಾಂಕ ಎಲ್ಲಿ ಬರುತ್ತದೋ ಅಲ್ಲಿಯ ಒಂದು ವರ್ಗಾಂತರದ ಕೆಳಮಿತಿ ಎಲ್ಲಾಗಿರದೆ n/2 ಅಂದರೆ n ಅಂದರೆ ಒಟ್ಟು ಆವೃತ್ತಿಗಳ ಮೊತ್ತ, cf ಅಂದರೆ ಮಧ್ಯಾಂಕವಿರ್ತಕ್ಕಂಥ ಸಂಚಿತ ಆವೃತ್ತಿ, f ಅಂದರೆ ಅದರ ಆವೃತ್ತಿಯಾಗಿದೆ, h ಅಂದರೆ ಎತ್ತರ ಅಥವಾ ವರ್ಗಾಂತರದ ಗಾತ್ರ ಅಂತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸೂತ್ರ ಅಂತ ಹೇಳಿದರೆ 3 ಮಧ್ಯಾಂಕ ಸಮನಾಗಿದೆ 1 ಬಹುಲಕ + 2 ಸರಾಸರಿ. 3 ಮಧ್ಯಾಂಕ ಅಂದಾಗ 1 ಬಹುಲಕ + 2 ಸರಾಸರಿ. ಇದರಲ್ಲಿ ಯಾವುದಾದ್ರೂ 2 ಬೆಲೆಗಳನ್ನು ಕೊಟ್ಟು 1 ಬೆಲೆಗಳನ್ನು ಕಂಡುಹಿಡಿಯಲು ಕೇಳಬಹುದಾಗಿದೆ. ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಸಂಭವನೀಯತೆಯ ಅಧ್ಯಾಯದ ಮೇಲೆ ಬರ್ತಕ್ಕಂಥದ್ದು ಸಂಭವನೀಯತೆಯ ಸೂತ್ರ ಅಂದರೆ P(e) = n(e)/n(s). ಪ್ರೊಬ್ಯಾಬಿಲಿಟಿ ಆಫ್ ಎ ಎಕ್ಸ್ಪೆರಿಮೆಂಟ್ ಅಂತಕ್ಕಂಥದ್ದು. ಇ ಅಂದರೆ ಆ ಒಂದು ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಂತರ ಎಸ್ ಅಂದರೆ ಇಲ್ಲಿ ಒಟ್ಟು ಮೊತ್ತ, ಒಟ್ಟು ಫಲಿತಗಳು ಅಂತ ನಾವು ಹೇಳ್ಬೋದು. ಖಚಿತ ಘಟನೆಯ ಸಂಭವನೀಯತೆ 1 ಆಗಿದ್ದರೆ ಅಸಂಭವ ಘಟನೆಯ ಸಂಭವನೀಯತೆ 0 ಆಗಿರುತ್ತದೆ. ಮತ್ತು ಯಾವುದೇ ಘಟನೆ ಮತ್ತು ಆ ಪೂರಕ ಘಟನೆಗಳ ಮೊತ್ತ 1 ಅಂತಕ್ಕಂಥ ಒಂದು ಸೂತ್ರ ಇದೆ. ಇದನ್ನು ತಾವು ಗಮನಿಸಬಹುದು. ನಂತರದಲ್ಲಿ ಒಂದು ನಾಣ್ಯವನ್ನು ಚಿಮ್ಮಿದಾಗ ದೊರೆತಕ್ಕಂಥ ಒಟ್ಟು ಫಲಿತಗಳು ನಮಗೆ ಹೆಡ್ ಮತ್ತು ಟೇಲ್ ಅಂದರೆ 2. ಅದೇ 2 ನಾಣ್ಯಗಳನ್ನು ಚಿಮ್ಮಿದಾಗ ಬರ್ತಕ್ಕಂಥ ಒಟ್ಟು ಫಲಿತಾಂಶಗಳು 4.
ಮೂರನೆಣ್ಣೆಗಳನ್ನು ಚಿಮ್ಮಿದಾಗ ಬರ್ತಕ್ಕಂಥ ಒಟ್ಟು ಫಲಿತಾಂಶಗಳು 8 ಅಂತಕ್ಕಂಥದ್ದು ಗಮನದಲ್ಲಿರಲಿ. ಹಾಗೆ ದಾಳವನ್ನು ಹಾಕಿದಾಗ, ಒಂದು ದಾಳವನ್ನು ಉರುಳಿಸಿದಾಗ ನಮಗೆ ಒಟ್ಟು 6 ಫಲಿತಾಂಶಗಳು ಬರ್ತವೆ. 2 ದಾಳಗಳನ್ನು ನಾವು ಚಿಮ್ಮಿದಾಗ ಒಟ್ಟು 36 ಫಲಿತಗಳು ಅಥವಾ ಫಲಿತಾಂಶಗಳು ಬರುತ್ತವೆ ಅಂತಕ್ಕಂಥ ಅಂಶ ಗಮನದಲ್ಲಿ ಇರಲಿ. ನಂತರದಲ್ಲಿ ಕೊನೆಯ ಒಂದು ಅಧ್ಯಾಯ ಅಂತ ಹೇಳಿದಾಗ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಪ್ರಮುಖವಾಗಿ ನಮಗೆ ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ, ಚೌಕಘನ, ಆಯತಘನಗಳ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳನ್ನು ಇಲ್ಲಿ ನೀಡಲಾಗಿದೆ. ಇವುಗಳನ್ನು ತಾವು ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಬಂದಾಗ ತಾವು ಮೇಲ್ಮೈ ವಿಸ್ತೀರ್ಣಗಳ ಘನಫಲಗಳನ್ನು ಕೂಡ ಕಂಡುಹಿಡಿಯಬಹುದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಭಾಗ 2 SLCಯ ಭಾಗ 2 ಪುಸ್ತಕದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಮತ್ತು ಒಂದು ಸೂತ್ರಗಳನ್ನು ತಿಳಿದುಕೊಂಡಿವೆ. ಹಾಗಾಗಿ ಇವುಗಳನ್ನು ತಾವು ಅಧ್ಯಯನ ಮಾಡಿದ್ದೆ ಆದರೆ ಮುಂಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯಲು ಸಹಾಯವಾಗುತ್ತದೆ. ಧನ್ಯವಾದಗಳು.